ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ರಾಹುಲ್ ದಯಾನ್. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಹಾಸನದ ಮೊಸಳೆ ಹೊಸಹಳ್ಳಿಯಲ್ಲಿ ಗಣೇಶ ಮೆರವಣಿಗೆ ವೇಳೆ ಭೀಕರ ಅಪಘಾತ. ಡಿಜೆ ಸಾಂಗ್ಗೆ ಕುಣಿತಾ ಇದ್ದವರ ಮೇಲೆ ಹರಿದ ಟ್ರಕ್. ಅವಘಡದಲ್ಲಿ ಒಟ್ಟು 9 ಮಂದಿ ದುರ್ಮರಣ. ಜನರ ಮೇಲೆ ಹತ್ತೋ ಮೊದಲು ಮತ್ತೊಂದು ಅಪಘಾತ. ಬೈಕ್ ಗುದ್ದಿದ್ದಕ್ಕೆ ಭಯದಲ್ಲಿ ಮೆರವಣಿಗೆ ಸಾಗ್ತಿದ್ದ ಬಲಭಾಗಕ್ಕೆ ಲಾರಿ ತಿರುಗಿಸಿದ್ನ ಚಾಲಕ. ಹಲವು ಆಯಾಮಗಳಲ್ಲಿ ಮುಂದುವರೆದ ಗೋರೂರು ಪೊಲೀಸರ ತನಿಖೆ. 9 ಮೃತದೇಹಗಳು ಕುಟುಂಬಸ್ಥರಿಗೆ ಹಸ್ತಾಂತರ. 16 ಜನರಿಗೆ ಹಾಸನ ಜಿಲ್ಲಾಸ್ಪತ್ರೆಯಲ್ಲಿ ಮುಂದುವರಿದ ಚಿಕಿತ್ಸೆ. 3 ಸ್ಥಿತಿ ಗಂಭೀರ, ಐಸಿಯುನಲ್ಲಿ ಟ್ರೀಟ್ಮೆಂಟ್. ಮನೆ ಕೆಲಸ ಮಾಡಿ ಮಗನಿಗೆ ಇಂಜಿನಿಯರಿಂಗ್ ಓದಿಸ್ತಾ ಇದ್ದ ತಾಯಿ ಮಗನನ್ನ ಕಳೆದುಕೊಂಡು ಕುಟುಂಬಸ್ಥರ ಆಕ್ರಂದನ. ಹಾಸನದಲ್ಲಿ ಮೃತಪಟ್ಟ ಬಳ್ಳಾರಿಯ ಪ್ರವೀಣ್ ಮನೆಯಲ್ಲಿ ಕಟ್ಟೆಯೊಡೆದ ದುಃಖ. ಹುಟ್ಟುಹಬ್ಬದ ದಿನವೇ ಮಸಣ ಸೇರಿದ ಮಿಥುನ್. ನಿನ್ನೆಯಷ್ಟೇ ಹಾಸ್ಟೆಲ್ನಲ್ಲಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ದ ಸ್ನೇಹಿತರು. ಗಣಪತಿ ವಿಸರ್ಜನೆಗೆ ಹೋಗಿದ್ದವನು ಸೇರಿದ್ದು ಸಾವಿನ ಮನೆ. ಹಾಸನದಲ್ಲಿ ನಡೆದ ಅಪಘಾತ ಹೃದಯ ವಿದ್ರಾವಕ. ಗಣೇಶ ಮೆರವಣಿಗೆ ವೇಳೆ ನಡೆದ ಘಟನೆ ಬಗ್ಗೆ ಮೋದಿ ಆಘಾತ. ಮೃತರ ಕುಟುಂಬಕ್ಕೆ 2 ಲಕ್ಷ, ಗಾಯಾಳುಗಳಿಗೆ 50,000 ಪರಿಹಾರ ಘೋಷಣೆ. ಅಪಘಾತದಲ್ಲಿ ಸಾವನ್ನಪ್ಪಿದ ಸುರೇಶ್ ಮನೆಗೆ ಸಿಟಿ ರವಿ ಭೇಟಿ. ಚಿಕ್ಕಮಗಳೂರಿನ ಮನೇನಹಳ್ಳಿಯಲ್ಲಿ ಅಂತಿಮ ದರ್ಶನ. ಮೃತನ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ ಪರಿಷತ್ ಸದಸ್ಯ. ದುರಂತದಲ್ಲಿ ಮೃತಪಟ್ಟ ಎಲ್ಲ 9 ಮಂದಿ 17ರಿಂದ 25 ಪ್ರಾಯದವರು. ವಿಲವಿಲ ಒದ್ದಾಡಿ ಪ್ರಾಣ ಬಿಟ್ಟ 5 ವಿದ್ಯಾರ್ಥಿಗಳು. ಮಹಾರಾಷ್ಟ್ರದ ಟ್ರಕ್ ಓಡಿಸ್ತಾ ಇದ್ದ ಹಾಸನ ಮೂಲದ ಚಾಲಕ ಭುವನೇಶ್ ವಶಕ್ಕೆ. ಹಾಸನದಲ್ಲಿ ಸಂಭವಿಸಿದ ದುರಂತದ ತನಿಖೆ ಚುರುಕು. ಚಾಲಕನಿಗೆ ಮೆಡಿಕಲ್ ಚೆಕಪ್ ಮಾಡಿಸಲಿರುವ ಪೊಲೀಸರು. ಮದ್ಯಪಾನ ಮಾಡಿದ್ನ ಅನ್ನೋ ಬಗ್ಗೆ ಪರಿಶೀಲನೆ. ದಕ್ಷಿಣ ಭಾರತದ 2ನೇ ಅತಿ ದೊಡ್ಡ ಗಣೇಶ ಶೋಭಾಯಾತ್ರೆಗೆ ಕ್ಷಣಗಣನೆ. ಚಿತ್ರದುರ್ಗದಲ್ಲಿ ವಿಎಚ್ಪಿ ಭಜರಂಗ ದಳ ನೇತೃತ್ವದಲ್ಲಿ ಮೆರವಣಿಗೆ. 3 ಕಿಲೋಮೀಟರ್ ಯಾತ್ರೆಯಲ್ಲಿ 4 ಲಕ್ಷಕ್ಕೂ ಹೆಚ್ಚು ಜನ ಸೇರೋ ನಿರೀಕ್ಷೆ. ನಗರದ ತುಂಬ ಪೊಲೀಸರ ಹದ್ದಿನ ಕಣ್ಣು. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ ರಾಜ್ಯ ಸರ್ಕಾರದಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ. ಇದರಲ್ಲೇ ಗ್ಯಾರಂಟಿ ಯೋಜನೆಗಳಿಗೆ ಅರ್ಹ ಫಲಾನುಭವಿಗಳನ್ನು ಗುರುತಿಸಲು ನಿಗಾ. ಪರಿಷ್ಕರಣೆ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಚರ್ಚೆ. ಕೆಂಗೇರಿ ಬಳಿ ಸರ್ವೆ ನಂಬರ್ 1, 2ರಲ್ಲಿ ಲೇಔಟ್ ನಿರ್ಮಾಣದಲ್ಲಿ ಅಕ್ರಮ ಆರೋಪ. ರಾಜಕಾಲುವೆ ಒತ್ತುವರಿ ಮಾಡಿ ರಾಜಾರೋಷವಾಗಿ ಓಡಾಟ. ಪ್ರಸಾದ್ ರೆಡ್ಡಿ ಎಂಬಾತನ ಸ್ವಾರ್ಥಕ್ಕೆ ಕೃತಕ ಪ್ರವಾಹ ಸೃಷ್ಟಿ. ಸಚಿವ ಸತೀಶ್ ಜಾರಕಿಹೊಳಿ ಎದುರೇ ಪತಿಗೆ ಹೊಡೆದಿದ್ದ ಪತ್ನಿಯಿಂದ ಕ್ಷಮೆಯಾಚನೆ. ಸತೀಶ್ ಜಾರಕಿಹೊಳಿ ಇದ್ದದ್ದು ನನಗೆ ಗೊತ್ತಿರಲಿಲ್ಲ. ಈ ನಡೆಗೆ ಕ್ಷಮೆ ಕೇಳ್ತೇನೆ ಎಂದ ಲಗಮವ್ವ ಸನದಿ. ಜಗ್ಗಿ ವಾಸುದೇವ್ ಡೀಪ್ ಫೇಕ್ ವಿಡಿಯೋ ಮೂಲಕ ಸೈಬರ್ ವಂಚನೆ. ಯೂಟ್ಯೂಬ್ನಲ್ಲಿ ಸಿಕ್ಕಿತ್ತು. ಟ್ರೇಡಿಂಗ್ ಕಂಪನಿಯಲ್ಲಿ ಹೂಡಿಕೆ ಮಾಡುವಂತೆ ಸದ್ಗುರು ಸಲಹೆ ನೀಡೋ ವಿಡಿಯೋ. ಇನ್ವೆಸ್ಟ್ ಮಾಡಿ 3.75 ಕೋಟಿ ಕಳೆದುಕೊಂಡ ಮಹಿಳೆ. ಟೇಕ್ ಆಫ್ ಆದ ವಿಮಾನದ ಚಕ್ರ ಕಳಚಿ ಆತಂಕ. ಮುಂಬೈನಿಂದ ಕೋಲ್ಕತ್ತಾಗೆ ತೆರಳುತ್ತಾ ಇದ್ದ ಸ್ಪೈಸ್ ಜೆಟ್ ವಿಮಾನದಲ್ಲಿ ಆಘಾತಕಾರಿ ಘಟನೆ. ಪೈಲಟ್ ಸಮಯ ಪ್ರಜ್ಞೆಯಿಂದ ತಪ್ಪಿದ ದೊಡ್ಡ ಅನಾಹುತ. ವಿಶ್ವದ ಮೊದಲ ಎಐ ಸಚಿವೆಯನ್ನ ನೇಮಕ ಮಾಡಿದ ಅಲ್ಬೇನಿಯಾ. ದೇಶದಲ್ಲಿ ಅತಿಯಾದ ಭ್ರಷ್ಟಾಚಾರ ಹಿನ್ನೆಲೆ ಎಐ ಮಿನಿಸ್ಟರ್ ಡಿಎಲ್ಲಾ ಪದಗ್ರಹಣ. ಎಲ್ಲ ಟೆಂಡರ್ಗಳ ಮೇಲ್ವಿಚಾರಣೆ ಮಾಡಲಿದ್ದಾರೆ ಈ ಡಿಜಿಟಲ್ ಸಚಿವೆ. ದುಬೈನಲ್ಲಿ ಹೈ ವೋಲ್ಟೇಜ್ ಇಂಡೋ ಪಾಕ್ ಪಂದ್ಯಕ್ಕೆ ಕೌಂಟ್ ಡೌನ್. ಪ್ರತಿಷ್ಠೆಯ ಮ್ಯಾಚ್ ಗೆಲ್ಲೋಕೆ ಟೀಮ್ ಇಂಡಿಯಾ ರೆಡಿ. ಟೀಮ್ ಇಂಡಿಯಾದ ಜೆನ್ಜಿ ಹಾಗೂ ಪಾಕಿಸ್ತಾನದ ಸೀನಿಯರ್ ಬೌಲರ್ಸ್ ನಡುವೆ ಕಾದಾಟವೇ ಇಂಟ್ರೆಸ್ಟಿಂಗ್. ನ್ಯೂಸ್ ಫಸ್ಟ್.
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.